ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ರೀ. ನಾನು ನಿಮ್ಮ ಬಸವರಾಜ್. ಇದು ನಿಮ್ಮ ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನಲ್. ನೋಡಿ ಸ್ನೇಹಿತರೆ, ಈ ವಿಡಿಯೋದಾಗ ಪ್ಯಾನ್ ಕಾರ್ಡನ್ನು ಯಾವ ರೀತಿ ಮಾಡಿಸ್ಬೇಕು, ಪ್ಯಾನ್ ಕಾರ್ಡ್ ಕುರಿತಾದ ಮಹತ್ವದ ಮಾಹಿತಿಗಳೇನು ಅನ್ನೋದನ್ನು ಈ ವಿಡಿಯೋದೊಳಗೆ ತಿಳ್ಕೊಳ್ಳೋಣ. ನಮ್ಮ ಗ್ರಾಮ1 ಲಾಗಿನ್ ಮೂಲಕ ಪ್ಯಾನ್ ಕಾರ್ಡನ್ನು ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ಈ ಮೂಲಕ ನಿಮಗೆ ತಿಳಿಸ್ತೇನೆ. ಈಗ ನೀವು ಸ್ಕ್ರೀನ್ ನೋಡಕತ್ತಿರುವಂಗೆ ಡಿಜಿಟಲ್ ಸೈನ್ ವಿತ್ ಫಿಸಿಕಲ್ ಪ್ಯಾನ್ ಕಾರ್ಡನ್ನು ನಮ್ಮ ಈ ಗ್ರಾಮ1 ಸೆಂಟರ್ನೊಳಗೆ ನಾವೀಗ ಮಾಡಬಹುದು. ಯಾವ ರೀತಿಯ ನಾವು ಅದನ್ನು ಅಪ್ಲೈ ಮಾಡ್ತೀವಿ ಅನ್ನೋದನ್ನು ಈ ವಿಡಿಯೋದೊಳಗೆ ತಿಳ್ಕೊಂಡು, ಇದಕ್ಕೆ ಅವಶ್ಯವಾಗಿರುವುದು ಕ್ಯಾಂಡಿಡೇಟ್ ತಮ್ಮ ಇಂಪ್ರೆಷನ್ ಅಥವಾ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರುವ ಮೊಬೈಲು, ಆಧಾರ್ ಕಾರ್ಡು. ನಮ್ಮ ಗ್ರಾಮ1ನಲ್ಲಿ ಪ್ಯಾನ್ ಕಾರ್ಡ್ ಲಾಗಿನನ್ನು ಮಾಡ್ಕೊಂಡ ತಕ್ಷಣ ನಾವು ಡ್ಯಾಶ್ಬೋರ್ಡ್ನಲ್ಲಿ ಪ್ಯಾನ್ 49A ಅಂದರೆ 49A ಅನ್ನೋ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಸೆಲೆಕ್ಟ್ ಮಾಡ್ಕೋತೀವಿ. ಇಲ್ಲೇ ನೀವು ತಿಳ್ಕೊಬೇಕಾಗಿರ್ತಕ್ಕಂಥ ಮಾಹಿತಿ ಏನಪ್ಪ ಅಂದ್ರೆ, ಆಧಾರ್ ಕಾರ್ಡ್ಗೆ ಮತ್ತು ಪ್ಯಾನ್ ಕಾರ್ಡ್ಗೆ ಕಡ್ಡಾಯವಾಗಿ ಲಿಂಕ್ ಆಗಿರಬೇಕು. ಈ ಹಿಂದೆ ಮಾಡಿಸಿರ್ತಕ್ಕಂಥ ಹಳೆ ಪ್ಯಾನ್ ಕಾರ್ಡ್ಗಳು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರಲಿಲ್ಲಪ್ಪ ಅಂದ್ರೆ ಅವರು ₹1000 ಫೈನನ್ನು ಕಟ್ಟಿ ತಮ್ಮ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡನ್ನು ಲಿಂಕ್ ಮಾಡಿಕೊಳ್ಳೇಬೇಕು. ಮತ್ತು ಇನ್ನೊಂದು ಮಾಹಿತಿ ಏನಂದ್ರೆ, ನಿಮ್ಮ ಪ್ಯಾನ್ ಕಾರ್ಡ್ ಹಳೆಯ ಪ್ಯಾನ್ ಕಾರ್ಡ್ಗಳು ಏನಾಗಿದ್ವು ಅಂದ್ರೆ ಸೈನನ್ನು ಡಿಜಿಟಲ್ ರೂಪದಲ್ಲಿ ಹೊಂದಿರಲಿಕ್ಕಿಲ್ಲ. ಅಂದ್ರೆ ಆಧಾರ್ ಕಾರ್ಡನ್ನು ನೀವೀಗ ಬಯೋಮೆಟ್ರಿಕ್ ಮತ್ತು OTP ನೀಡೋದ್ರ ಮೂಲಕ ಡಿಜಿಟಲ್ ಸೈನ್ ಮಾಡ್ತೀರಿ. ಆದ್ರೆ ಮೊದಲನೇ ಎಲ್ಲ ಪ್ಯಾನ್ ಕಾರ್ಡ್ಗಳು ಹೆಂಗದವಪ್ಪ ಅಂದ್ರೆ, ನೀವು ಕೈ ಬರಹದಿಂದ ನಿಮ್ಮ ಸೈಯನ್ನು ಮಾಡಿರ್ತಕ್ಕಂಥ ಸೈನನ್ನು ಪ್ಯಾನ್ ಕಾರ್ಡಲ್ಲಿ ನೀಡಲಾಗಿದೆ. ಆದರೆ ಈಗ ನೀಡ್ತಕ್ಕಂಥ ಪ್ಯಾನ್ ಕಾರ್ಡ್ಗಳು ಡಿಜಿಟಲ್ ಆಗಿರೋದ್ರಿಂದ ಸೈನ್ ಇರೋ ಜಾಗದೊಳಗೆ ಒಂದು ವೈಟ್ ಮಾರ್ಕ್ ಬಂದಿರ್ತದೆ. ಅಲ್ಲಿ ನೀವು ಯಾವುದೇ ಸೈನನ್ನು ಮಾಡಬಾರ್ದು ಅನ್ನೋ ಒಂದು ಇನ್ಸ್ಟ್ರಕ್ಷನನ್ನು ಕೂಡ ನೀಡಲಾಗಿರ್ತದೆ. ಯಾಕೆ ಮಾಡಬಾರ್ದಪ್ಪ ಅಂದ್ರೆ, ಅದು ಡಿಜಿಟಲ್ ಸೈನ್ ಆಗಿರ್ತದೆ. ನೀವು ಇನ್ನೂ ನಿಮ್ಮ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡಿಗೆ ಲಿಂಕನ್ನು ಹೊಂದಿರಲಿಲ್ಲಪ್ಪ ಅಂದ್ರೆ, ನಾನು ಈಗಾಗಲೇ ನಮ್ಮ ಈ ಚಾನಲ್ ಒಳಗೆ ಆಧಾರ್ ಕಾರ್ಡಿಗೆ ಮತ್ತು ಪ್ಯಾನ್ ಕಾರ್ಡ್ಗೆ ಯಾವ ರೀತಿ ಲಿಂಕ್ ಮಾಡ್ಬೋದು ಅನ್ನೋ ಒಂದು ವಿಡಿಯೋವನ್ನು ಪೋಸ್ಟ್ ಮಾಡೀನಿ. ಆ ವಿಡಿಯೋವನ್ನು ನಾನು ಇಲ್ಲಿ ಐ ಕಾರ್ಡ್ ಒಳಗೆ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಆ ವಿಡಿಯೋವನ್ನು ನೋಡಿಕೊಂಡು ನಿಮ್ಮ ಆಧಾರ್ ಕಾರ್ಡಿಗೆ ಮತ್ತು ಪ್ಯಾನ್ ಕಾರ್ಡ್ಗೆ ಲಿಂಕ್ ಮಾಡ್ಕೋಬಹುದು. ಹಾಗಾದ್ರೆ ಬರ್ರಿ ಸ್ನೇಹಿತರೆ, ನಾವು ಗ್ರಾಮ1 ಈ ರೀತಿಯಾಗಿ ಅಪ್ಲಿಕೇಶನ್ ಹಾಕ್ತೀವಿ. ಮೊದಲಿಗೆ ಡಿಜಿಟಲ್ ಮೋಡಲ್ನ ಸೆಲೆಕ್ಟ್ ಮಾಡ್ಕೋತೀವಿ. ಆಧಾರ್ ಬೇಸ್ಡ್ KYC ಸಿಗ್ನೇಚರ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಂಡ ಆಧಾರ್ ಬೇಸ್ಡ್ KYC ಸಿಗ್ನೇಚರನ್ನು ನಾವು ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಅಪ್ಲಿಕೆಂಟ್ ನೇಮನ್ನು ಇಂಡಿವಿಜುವಲ್ ಅಂತೇಳಿ ಅದು ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಮಾಡ್ಕೊತದೆ. ಇಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳನ್ನ ನೀಡ್ತಾರೆ. ನಾನೀಗಾಗಲೇ ಅದನ್ನು ನಿಮಗೆ ತಿಳಿಸಿನಿ ಸ್ನೇಹಿತರೆ. ಸೊ ಹಾಗಿದ್ರೆ ನಾವು ಅಪ್ಲಿಕೇಶನ್ನ ಕಂಟಿನ್ಯೂ ಮಾಡೋಣ. ಕೆಳಗಡೆ ವೆದರ್ ಡಿಫೆನ್ಸ್ ಆರ್ NRI ಆಪ್ಷನನ್ನು ಕೊಟ್ಟಾರ. ಅಲ್ಲಿ ಸೂಟೇಬಲ್ ಯಾವುದೈತೋ ಅದನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀವಿ. ಆ ಕ್ಯಾಂಡಿಡೇಟ್ ಅನುಗುಣವಾಗಿ ಆ ಆಪ್ಷನನ್ನು ನಾವು ಇಲ್ಲಿ ಚೂಸ್ ಮಾಡಬೇಕಾಗ್ತದೆ. ಸದ್ಯಕ್ಕೆ ನಾವೀಗ ಇಂಡಿವಿಜುವಲ್ ಡಿಜಿಟಲ್ ಪ್ಯಾನ್ ಕಾರ್ಡನ್ನು ಮಾತ್ರ ಅಪ್ಲೈ ಮಾಡ್ಬೋದು. ಫಿಸಿಕಲನ್ನು ಸೆಲೆಕ್ಟ್ ಮಾಡಿದ್ರೆ ಮಾತ್ರ ನಾವೀಗ ಇಲ್ಲಿ ನೋಡ್ತಕ್ಕಂಥ ಎಲ್ಲ ಪ್ಯಾನ್ ಕಾರ್ಡ್ಗಳನ್ನು ಅಪ್ಲೈ ಮಾಡೋಕ್ಕೆ ನಮಗೆ ಅವಕಾಶ ಸಿಗ್ತದೆ. ನಾವೀಗ ಇಂಡಿವಿಜುವಲ್ ಪ್ಯಾನ್ ಕಾರ್ಡನ್ನು ಅಪ್ಲೈ ಮಾಡೋದ್ರಿಂದ ಇಲ್ಲಿ ಡಿಜಿಟಲ್ ಮೋಡಲ್ನ ಸೆಲೆಕ್ಟ್ ಮಾಡ್ಕೋತೀವಿ. ಅಪ್ಲಿಕೇಶನ್ನ ಕಂಟಿನ್ಯೂ ಮಾಡಕತ್ತೀನಿ. ಸೊ ನಾವೀಗ NRI ಅಥವಾ ಡಿಫೆನ್ಸ್ ಯಾವುದೂ ಅಲ್ಲ, ಹಾಗಾಗಿ ನೋ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಪ್ಯಾನ್ ಕಾರ್ಡ್ ಮೋಡ್ ಅಂತೇಳಿ ಏನೋ ಆಪ್ಷನ್ ಐತಲ್ಲ, ಇಲ್ಲಿ ಫ್ಯಾನ್ ಮತ್ತು ಫಿಸಿಕಲ್ ಫ್ಯಾನ್ ಎರಡೂ ಬೇಕಾಗಿರೋದ್ರಿಂದ ಫಸ್ಟ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ. ಸಬ್ಮಿಟನ್ನು ಕ್ಲಿಕ್ ಮಾಡಿದ್ವಿ ಅಂದ್ರೆ ನೆಕ್ಸ್ಟ್ ಪೇಜಿಗೆ ಮೂವ್ ಆಕತಿ. ಇಲ್ಲಿ ನಾವು ಪರ್ಸನಲ್ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕು. ನೇಮ್ ಟೈಟಲನ್ನು ಸೆಲೆಕ್ಟ್ ಮಾಡ್ಕೊಂಡು ಫಸ್ಟ್ ಆಮೇಲೆ ಮಿಡಲ್ ಲಾಸ್ಟ್ ನೇಮನ್ನು ಕರೆಕ್ಟಾಗಿ ಆಧಾರ್ ಕಾರ್ಡ್ನಲ್ಲಿ ಇರುವಂತೆ ಎಂಟರ್ ಮಾಡ್ಕೋತೀನಿ. ಕೆಳಗಡೆ ಕಾಣ್ತಾ ಇರೋ ಎನಿ ಅದರ್ ನೇಮ್ ಅನ್ನೋ ಆಪ್ಷನ್ ಒಳಗೆ ಸದ್ಯಕ್ಕೆ ಈ ಕ್ಯಾಂಡಿಡೇಟ್ಗೆ ಬೇರೆ ಯಾವುದೋ ಹೆಸರು ಇಲ್ಲದೆ ಇರೋ ಕಾರಣ ಇಲ್ಲಿ ನೋ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೋತೀವಿ. ನಂತರ ಜೆಂಡರ್ ಆಪ್ಷನ್ನು ಆಲ್ರೆಡಿ ಸೆಲೆಕ್ಟ್ ಆಗಿರ್ತದೆ. ಯಾಕಪ್ಪ ಅಂದರೆ ಇಲ್ಲಿ ಮೇಲೆ ನೀವು ಟೈಟಲ್ ನೇಮನ್ನು ಯಾವ ರೀತಿ ಸೆಲೆಕ್ಟ್ ಮಾಡ್ಕೋತೀರಿ ಅದೇ ರೀತಿಯಾಗಿ ಅದಕ್ಕೆ ಸಂಬಂಧಪಟ್ಟಂಗೆ ಜೆಂಡರ್ ಆಪ್ಷನ್ ಸೆಲೆಕ್ಟ್ ಆಗ್ತದೆ. ನಂತರ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿಕೊಂಡು ನಂತರ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಇರುವಂತೆ ರೆಸಿಡೆನ್ಸ್ ಅಡ್ರೆಸ್ ಆಟೋ ಫೆಚ್ ಆಗೋ ಕಾರಣ ನೀವು ಇಲ್ಲಿ ರೆಸಿಡೆನ್ಸ್ ಅಡ್ರೆಸ್ಸನ್ನು ಫಿಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಕೆಳಗಡೆ ಕಾಣ್ತಾ ಇರೋ ಆಧಾರ್ ಕಾರ್ಡ್ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕು. ಅಲ್ಲಿ ನೇಮ್ ಮತ್ತು ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಕರೆಕ್ಟಾಗಿ ಎಂಟ್ರಿ ಮಾಡ್ಕೋತೀವಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಡಾಕ್ಯುಮೆಂಟ್ ಅಪ್ಲೋಡನ್ನು ಮಾಡಬೇಕಾಗ್ತದೆ. ನಾವೀಗ ಮಾಡಕತ್ತಿರೋದು ಡಿಜಿಟಲ್ ಫ್ಯಾನ್ ಮೋಡ್ ಆದ್ದರಿಂದ
ಯಾವುದೇ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಯಾಕಪ್ಪ ಅಂದರೆ ಆಧಾರ್ ಕಾರ್ಡನ್ನು ನಾವಿಲ್ಲಿ ಬಯೋಮೆಟ್ರಿಕ್ ಅಥವಾ OTP ಮೂಲಕ ಈ KYCಯನ್ನು ಮಾಡ್ತೀವಿ. ಪ್ಯಾನ್ ಕಾರ್ಡ್ಗಾಗಿ ಪೇಮೆಂಟನ್ನು ಕಂಪ್ಲೀಟ್ ಮಾಡ್ಕೊಂಡ ನಂತರ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಎಂಟ್ರಿ ಮಾಡ್ತೀವಿ. ಕಸ್ಟಮರ್ ಮೊಬೈಲ್ ನಂಬರು ಮತ್ತು ಮೇಲ್ ID ಎಂಟ್ರಿ ಮಾಡ್ತೀವಿ. ನಾವಿಲ್ಲಿ ಎಂಟ್ರಿ ಮಾಡಿರ್ತಕ್ಕಂಥ ಕಾಂಟ್ಯಾಕ್ಟ್ ಡೀಟೇಲ್ಸು ಈ ಪ್ಯಾನ್ ಕಾರ್ಡ್ಗೆ ಅಟ್ಯಾಚ್ ಆಗ್ತದೆ. ಮೇಲ್ IDಗೆ ಪ್ಯಾನ್ ಕಾರ್ಡ್ ಜನರೇಟ್ ಆದ ತಕ್ಷಣ ಪ್ಯಾನ್ ಕಾರ್ಡನ್ನು ಮೇಲ್ಗೆ ಕಳಿಸ್ಲಾಗ್ತದೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಪೇರೆಂಟ್ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕಾ. ಇಲ್ಲಿ ಸೂಕ್ಷ್ಮವಾಗಿ ಈ ಇನ್ಫಾರ್ಮೇಷನನ್ನು ಫಿಲ್ ಮಾಡಬೇಕು. ಕ್ಯಾಂಡಿಡೇಟ್ ಸಿಂಗಲ್ ಪೇರೆಂಟ್ ಅಂದ್ರೆ ತಾಯಿಯನ್ನು ಮಾತ್ರ ಹೊಂದಿದ್ರೆ ಮದರ್ ನೇಮ್ ಅನ್ನೋ ಕಾಲಮ್ ಒಳಗೆ ಇನ್ಫಾರ್ಮೇಷನ್ನ ಫಿಲ್ ಮಾಡ್ತಾರೆ. ಒಂದು ವೇಳೆ ಫಾದರ್ ಆ್ಯಂಡ್ ಮದರ್ ಇಬ್ಬರು ಇದ್ರಪ್ಪ ಅಂದ್ರೆ ಅವರು ಫಾದರ್ ನೇಮನ್ನೇ ಕಂಪಲ್ಸರಿಯಾಗಿ ಅಪ್ಲೈ ಮಾಡಬೇಕು. ಇನ್ನೊಂದು ನೆನಪಿರಲಿ, ಮದುವೆ ಆಗಿರೋ ಕ್ಯಾಂಡಿಡೇಟ್ ಕೂಡ ಅವರ ಗಂಡನ ಹೆಸರನ್ನು ಫಿಲ್ ಮಾಡಿಸುವಂತಿಲ್ಲ. ಯಾಕಂದರೆ ಮದುವೆ ಆದರೂ ಕೂಡ ಫಾದರ್ ನೇಮ್ ಇಲ್ಲಿ ಕಡ್ಡಾಯವಾಗಿರ್ತದೆ. ಹಾಗಾಗಿ ನಾವು ಅವರ ತಂದೆಯ ಹೆಸರನ್ನು ಈ ಫಾದರ್ ನೇಮ್ ಅನ್ನೋ ಕಾಲಮ್ನಲ್ಲಿ ಕಡ್ಡಾಯವಾಗಿ ನಾವು ಎಂಟ್ರಿ ಮಾಡ್ತೀವಿ. ನೆಕ್ಸ್ಟ್ ಸ್ಟೆಪ್ನಲ್ಲಿ ಆಧಾರ್ ಕಾರ್ಡ್ನಿಂದ ಕ್ಯಾಂಡಿಡೇಟ್ನ ರೆಸಿಡೆಂಟ್ ಅಡ್ರೆಸ್ಸನ್ನು ಕ್ಯಾಚ್ ಮಾಡೋದಕ್ಕಾಗಿ OTP ಅಥವಾ ಬಯೋಮೆಟ್ರಿಕ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೋತೀವಿ. ಸೆಲೆಕ್ಟ್ ಮಾಡಿಕೊಂಡು ಆಧಾರ್ಗೆ ಲಿಂಕ್ ಆಗಿರುವ ಮೊಬೈಲ್ಗೆ ಬಂದಿರತಕ್ಕಂಥ OTPಯನ್ನು ಎಂಟ್ರಿ ಮಾಡೋದ್ರ ಮೂಲಕ ಅವರ ರೆಸಿಡೆಂಟ್ ಅಡ್ರೆಸ್ಸನ್ನು ಅವರದೇ ಆಧಾರ್ ಕಾರ್ಡ್ನಿಂದ ಕ್ಯಾಚ್ ಮಾಡ್ತೀವಿ. ಆಧಾರ್ ಕಾರ್ಡ್ನಿಂದ ಬಂದಿರತಕ್ಕಂಥ ಮಾಹಿತಿ ಕರೆಕ್ಟ್ ಆಗಿದ್ದರೆ ನಾವಲ್ಲಿ ಏನೂ ಎಂಟ್ರಿ ಮಾಡಬೇಕಂತ ಅವಶ್ಯಕತೆ ಇಲ್ಲ. ಒಂದು ವೇಳೆ ಆಧಾರ್ ಕಾರ್ಡ್ನಿಂದ ಬಂದಿರತಕ್ಕಂಥ ಮಾಹಿತಿ ಕಡಿಮೆಯಾಗಿದ್ದರೆ ನಾವಿಲ್ಲಿ ಬೇಕಾಗಿರ್ತಕ್ಕಂಥ ಮಾಹಿತಿಯನ್ನು ಕರೆಕ್ಟಾಗಿ ಎಂಟ್ರಿ ಮಾಡಬೇಕಾಗ್ತದೆ. ಉದಾಹರಣೆಗೆ, ಒಂದು ವೇಳೆ ಕ್ಯಾಂಡಿಡೇಟ್ನ ಆಧಾರ್ ಕಾರ್ಡ್ನಲ್ಲಿ ಊರು, ತಾಲೂಕು, ಜಿಲ್ಲೆ, ಪೋಸ್ಟ್ ಆಫೀಸ್ ಅನ್ನು ಮೆನ್ಷನ್ ಮಾಡದೇ ಇದ್ದರೆ ನಾವೀಗ ಅದನ್ನು ಮ್ಯಾನ್ಯುವಲ್ ಆಗಿ ಎಂಟ್ರಿ ಮಾಡ್ತೀವಿ. ನಂತರ ಆಫೀಸ್ ಅಡ್ರೆಸ್ ಇಲ್ಲದು ನಾಟ್ ರಿಕ್ವೈರ್ಡ್ ಅಂತೇಳಿ ಮೆನ್ಷನ್ ಆಗೈತಿ. ಸೋರ್ಸ್ ಆಫ್ ಇನ್ಕಮನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕು. ಕ್ಯಾಂಡಿಡೇಟ್ಗೆ ಸೂಟಬಲ್ ಆಗಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಈ ಅಪ್ಲಿಕೇಶನನ್ನು ಕಂಟಿನ್ಯೂ ಮಾಡಬೇಕು. ನಂತರ ನೆಕ್ಸ್ಟ್ ಸ್ಟೆಪ್ ಒಳಗೆ ಅದರ್ ಡೀಟೇಲ್ಸ್ ಅಂದ್ರೆ ಪ್ಯಾನ್ ಕಾರ್ಡ್ನ ರೀಜನಲ್ ಕೋಡ್ ಅಥವಾ ರೀಜನಲ್ ಇನ್ಫಾರ್ಮೇಷನ್ಗಳನ್ನು ಇಲ್ಲಿ ಆಟೋ ಫೆಚ್ ಮಾಡಲಾಗ್ತದೆ. ನಂತರ ಡಿಕ್ಲರೇಷನ್ ಅಂದ್ರೆ ಇಲ್ಲಿ ನೀಡಿರ್ತಕ್ಕಂಥ ಎಲ್ಲ ಮಾಹಿತಿ ಸತ್ಯ ಆಗೈತಿ ಅಂತೇಳಿ ಅವರಿಂದ ನಾವು ಕನ್ಫರ್ಮ್ ಮಾಡಿಕೊಂಡು ಅವರ ಹೆಸರು ಮತ್ತು ಊರನ್ನು ಕನ್ಫರ್ಮ್ ಮಾಡಿ ನೆಕ್ಸ್ಟ್ ಸ್ಟೆಪ್ಗೆ ಕಂಟಿನ್ಯೂ ಮಾಡ್ತೀವಿ. ನೆಕ್ಸ್ಟ್ ಸ್ಟೆಪ್ ಒಳಗೆ ಕ್ಯಾಂಡಿಡೇಟ ಈ ಪ್ಯಾನ್ ಕಾರ್ಡ್ಗೆ ಡಿಜಿಟಲ್ ಸೈನ್ ಮಾಡ್ತಾರೆ. ಅಂದ್ರೆ ಆಧಾರ್ ಕಾರ್ಡ್ ಮೂಲಕ ಅವ್ರಿಗೆ ಬಯೋಮೆಟ್ರಿಕ್ ಅಥವಾ OTPಯನ್ನು ತಗೊಳ್ಳೋದ್ರ ಮೂಲಕ ಅವರ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರೋ ಮೊಬೈಲ್ಗೆ ಬಂದಿರತಕ್ಕಂಥ OTPಯನ್ನು ಎಂಟರ್ ಮಾಡಿ ಈ ಪ್ಯಾನ್ ಕಾರ್ಡ್ಗೆ ಡಿಜಿಟಲ್ ಸೈನನ್ನು ಕಂಪ್ಲೀಟ್ ಮಾಡ್ತೀವಿ. ಈಗ ಈ ಅಪ್ಲಿಕೇಶನ್ ಕಂಪ್ಲೀಟ್ ಆಗೈತೆ. ಈ ರಿಸಿಪ್ಟನ್ನು ನಾವು ಕ್ಯಾಂಡಿಡೇಟ್ಗೆ ನೀಡೋದ್ರ ಮೂಲಕ ಕನ್ಫರ್ಮೇಷನನ್ನು ನೀಡ್ತೀವಿ. ಇಲ್ಲಿಗೆ ಅವರ ಪ್ಯಾನ್ ಕಾರ್ಡ್ ಅಪ್ಲಿಕೇಶನ್ ಕಂಪ್ಲೀಟ್ ಆಯಿತು. ಹೀಗೆ ನಮ್ಮ ಗ್ರಾಮವನ್ನೊಳಗೆ ಪ್ಯಾನ್ ಕಾರ್ಡ್ ಡಿಜಿಟಲ್ ಮೋಡ್ ಒಳಗೆ ಅಪ್ಲಿಕೇಶನನ್ನು ಹಾಕ್ತೀವಿ. ಇದಾಗಿತ್ತು ನೋಡ್ರಿ ಸ್ನೇಹಿತರೆ ಈ ದಿನದ ವಿಷಯ. ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ನಿಮಗೆ ಮುಂದಿನ ವಿಡಿಯೋದೊಳಗೆ ಭೇಟಿ ಆಗ್ತೀನಿ. ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಈ ವಿಡಿಯೋನ ಮತ್ತೊಬ್ಬರಿಗೆ ಹಂಚ್ಕೊಳ್ರಿ, ಅವ್ರಿಗೆ ವಿಷಯ ತಿಳಿಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸಾಕತ್ತೀನಿ ರೀ. ನಮಸ್ಕಾರ, ಬಾಯ್.